ಒಮ್ಮೆ ನಿಮ್ಗೇನಾದರೂ ಪರ್ವತಗಳು ಕರೆದಂತೆ ಅನಿಸುತ್ತಾ? ಒಮ್ಮೆ ಈ ಜೀವನ ಜಂಜಾಟವೆಲ್ಲ ಬಿಟ್ಟು ಸ್ವಲ್ಪ ಸಮಯ ನಿಸರ್ಗದಲ್ಲಿ ಕಾಲ ಕಳೆಯಬೇಕು ಅನಿಸುತ್ತಾ? ಹಾಗಾದರೆ ಬನ್ನಿ, ಇವತ್ತು ನನ್ನ ಸ್ಟೋರೀಸ್ ಆಫ್ ಮೈಲ್ಸಲ್ಲಿ ನಿಮಗಾಗಿ ಒಂದು ಹೊಸ ಪಯಣ. ಮಂಜಿನ ಲೇಪನ ಹೊತ್ತ ಬೆಟ್ಟಗಳು, ಹಸಿರಿನಲ್ಲಿಯೇ ಮಿಂದು ಎದ್ದ ಕಾಡುಗಳು, ನದಿ ಹೊಳೆಯ ಹಾಡುಗಳು, ಗಾಳಿ ಬೀಸಿದ ಕಡೆ ಹೆಜ್ಜೆಗಳು. ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ನೇತ್ರಾವತಿ ಪೀಕ್ಗೆ ಹೋಗ್ತಾ ಇದೀವಿ. ಜೀಪಲ್ಲಿ ಇಲ್ಲಿಂದ ಇಲ್ಲಿಂದ ಈಗ 10-20ಕ್ಕೆ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಾವು 11 ಗಂಟೆ ಅಷ್ಟೊತ್ತು ನೇತ್ರಾವತಿ ಪೀಕದ ಅಲ್ಲಿ ನಮಗೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ಖರೀದಿ ಮಾಡಬೇಕು. ಅದಕ್ಕೆ ನಾವು ತುಂಬ ಬೇಗ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಲೇಟ್ ಆಯಿತು ನಾವು ಬಂದಿದ್ದು. ನೀವು ಸಹ ಬರೋರು ಯಾವತ್ತೂ ಲೇಟ್ ಮಾಡಬೇಡಿ. ಆದಷ್ಟು ಬೇಗ ನೀವು ಅಲ್ಲಿ ಬೆಳಗ್ಗೆ 7:30 ಅಷ್ಟೊತ್ತಿಗೆಲ್ಲ ನೀವು ಇಲ್ಲಿ ಬರಲೇಬೇಕು. ಬಂದು ಅಲ್ಲಿ ಪೀಕ್ ಹತ್ರ ಹೋಗಿ ಟಿಕೆಟ್ ಖರೀದಿ ಮಾಡಬೇಕು. ಅಲ್ಲಿ ಅರಣ್ಯ ಇಲಾಖೆ ಇದೆ. ಆ ಅರಣ್ಯ ಇಲಾಖೆಯಲ್ಲಿ ಅವರು ನಮಗೆ ಒಂದು ರಸೀದಿ ಕೊಡ್ತಾರೆ. ಆಮೇಲೆ ದಯಮಾಡಿ ಯಾರೂ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ನ ತರಬೇಡಿ, ಆಯಿತಾ? ಮುಂದೆ ಹೋಗೋಣ, ನೆಕ್ಸ್ಟ್ ಹೋಗೋಣ. ಓಕೆ, ಡನ್. ಹಾಯ್, ಈಗ ಟ್ರೆಕ್ಕಿಂಗ್ ನಾವಲ್ಲಿ ಅರಣ್ಯ ಇಲಾಖೆಯವರ ಹತ್ರ ಟಿಕೆಟ್ ಪಡೆದುಕೊಂಡು ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆದರು ಸಹ ನಮಗೆ ಸಪೋರ್ಟ್ ಮಾಡ್ತಿದೆ. ಆದರೆ ಹುಷಾರಾಗಿ ನಾವು ನಡ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ. ಸೊ ಇದು ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿಂದ ನಾವು ಕೆಳಗಡೆಯಿಂದ ಒಂದು 4 ಕಿಲೋಮೀಟರ್ಸು ಜೀಪಲ್ಲಿ ಬರ್ತೀವಿ. ಅದಾದಮೇಲೆ ಇಲ್ಲಿಗೆ ಬಂದು ಟಿಕೆಟ್ ತೊಗೊಂಡು ಗೈಡ್ ಜೊತೆ ಟ್ರೆಕ್ನ ಸ್ಟಾರ್ಟ್ ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಗಿರೀಶ್ ಅಣ್ಣನವರು ಏನು ಪ್ರತಿಕ್ರಿಯೆ ಕೊಡ್ತಾರೆ? ಇಲ್ಲ, ಒಂಥರ ಎಷ್ಟೋ ಜನ ಕೆಲಸದ ಒತ್ತಡಗಳಲ್ಲಿ ತುಂಬ ಜನ ಫ್ರಸ್ಟ್ರೇಷನ್ ಆಗಿರ್ತಾರೆ. ಆ ಒಂದು ರಿಲೀಫಿಗೋಸ್ಕರ ಇಂಥ ಪರಿಸರ ಮಧ್ಯದಲ್ಲಿ ಗಾಳಿಯೂ ಸಹ ಇಲ್ಲಿ ಮಾತಾಡುತ್ತೆ, ಗಿಡ ಮರದ ಎಲೆಗಳು ಸಹ ಮಾತಾಡುತ್ತೆ. ಅದನ್ನು ನಾವು ಕೇಳಿಸ್ಕೊಳ್ಬೇಕು ಮತ್ತು ಆಲಿಸ್ಬೇಕು. ಆವಾಗಲೇ ನಾವು ರಿಫ್ರೆಶ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಜಾಸ್ತಿ ಸುಸ್ತಾಗ್ತಿದೆ, ಇದು ಮಾಮೂಲಿ ಅಲ್ಲ. ಪ್ರತಿಯೊಬ್ಬರಿಗೂ ಇನ್ನು ಇಲ್ಲಿ ಗಾಳಿನೂ ಮಾತಾಡುತ್ತೆ ಅಂತ ಹೇಳ್ತಾವ್ರೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ, ಅವರು ಮಾತಾಡಲ್ಲ ಆಮೇಲೆ. ಇಲ್ಲ, ಖಂಡಿತ ಮಾತಾಡ್ತೀನಿ. ಈ ಪಾಯಿಂಟಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಿತ್ತು ಹಿಂದಗಡೆ, ಇದು ನ್ಯಾಷನಲ್ ಪಾರ್ಕ್ ಸಂಬಂಧಪಡಲ್ಲ. ಬಟ್ ಇಲ್ಲಿಂದ ಕುದುರೆಮುಖ ನ್ಯಾಷನಲ್ ಪಾರ್ಕ್ಗೆ ಈ ಲ್ಯಾಂಡ್ ಬಿಲಾಂಗ್ ಆಗುತ್ತೆ. ಸೊ ಇಲ್ಲಿಂದ ಟ್ರೆಕ್ಕು ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟ್ರೆಕ್ಕಿಗೆ ಪರ್ ಪರ್ಸನ್ 500 rupees ತಗೊಳ್ತಾರೆ, ಇನ್ಕ್ಲೂಡಿಂಗ್ ಫೀಸ್ ಆ್ಯಂಡ್ ಗೈಡ್ ಚಾರ್ಜಸ್. ಇಲ್ಲೆಲ್ಲ ಇವಾಗ ಸದ್ಯಕ್ಕೆ ಫಾಗ್ ಇದೆ, ಇಲ್ಲ ಅಂತಂದರೆ ಬೆಟ್ಟಗಳು ಕಾಣಿಸ್ತದೆ. ಇವರು ನಮ್ಮ ಗೈಡು ರಂಜಿತ್ ಅಂತ. ಸೊ ಇಲ್ಲೆಲ್ಲ ಕಾಣಿಸುತ್ತಾ ಬೆಟ್ಟ? ಕಾಣಿಸುತ್ತೆ. ಹಾಂ, ವಾಪಸ್ ಬರುವಾಗ ನೋಡೋಣ. ಕ್ಲಿಯರ್ ಆಗಬೇಕು ಇವೆಲ್ಲ. ಆಗಬೇಕು ಈಗ ಇಷ್ಟು. ರಾಣಿ ಜರಿ ಕೂಡ ಕಾಣಿಸುತ್ತಾ ಇಲ್ಲಿಂದ? ಕಾಣಿಸುತ್ತೆ, ಸ್ವಲ್ಪ ವ್ಯೂ ಕಾಣಿಸುತ್ತೆ ಅಲ್ಲಿಂದ, ನೇತ್ರಾವತಿ ಪೀಕಿಂದ. ಓಕೆ, ಇಲ್ಲಿಂದ ಕಾಣಿಸಲ್ಲ. ಕಾಣಿಸುತ್ತೆ. ಇಲ್ಲಿ ಬರೀ ಬೆಟ್ಟ ಗುಡ್ಡಗಳು. ಬರಬೇಕು ಗೀತಾ ಅವರು. ಹೆಂಗಿದೆ ಸೋಫಾರ್ ಟ್ರೆಕ್? ಸೋಫಾರ್ ಗುಡ್ಡ. ದಯವಿಟ್ಟು ಯಾರು ಕಿಚ್ಚಬೇಡಿ, ಇದು ಕಾಡು ಪ್ರಾಣಿಗಳಿಗೆ ತುಂಬಾ ಕಂಟೆಂಟ್ ಇದು. ಅಲ್ಲ, ಜೋರಾಗಿ ಕಿರಿಸ್ಬೇಡಿ ಅಂತ ನೀನೇ ಜೋರಾಗಿ ಹೇಳ್ತಾ ಇದ್ದಿಲ್ಲಣ್ಣ. ಒಂದು ಕಡೆ ಯಂಗ್ಸ್ಟರ್ ಒಂಥರ ಕಂಟೆಂಟ್ ಕೊಡ್ಬೇಕು ಅಂತ, ಇನ್ನೊಂದ್ ಕಡೆ ಕಂಟೆಂಟ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವರು ನಮ್ಮ ಗಿರೀಶ್ ಅಣ್ಣವರು ಟಿವಿನಲ್ಲಿ ಕೆಲಸ ಮಾಡ್ತಾರೆ. ರಿಪೋರ್ಟಿಂಗ್ ಮಾಡಿ ಈಗ ಅವರು ರಿಪೋರ್ಟ್ ಮಾಡಬೇಕು, ಕಂಟೆಂಟ್ ಹುಡುಕ್ತಿದ್ದಾರೆ. ಸೊ ಕಂಟೆಂಟ್ ಏನು ಒಂದು
ನಾವು ಹೇಳೋದನ್ನೇ ಆಪೋಸಿಟ್ ಹೇಳೋದು. ಇಲ್ಲಿ ನೋಡಿ, ಇಲ್ಲೊಬ್ಬ ಇದಾನೆ ಕಾಂತ ಅಂತ, ಕಾಲೇಜಿಗೆ ಚಕ್ಕರ್ ಹೊಡೆದ್ಬಿಟ್ಟು ಎಕ್ಸಾಮ್ ಇದೆ, ಹಾಲ್ ಟಿಕೆಟ್ಗಳು. ಯಾವ ಕಾಲೇಜ್ ಮಗ? ಅಲ್ಲ ಹೇಳ್ಬಾರ್ದು. ಬನ್ನಿ ಅವ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಕಲ್ಲು ಜಾರುತ್ತೆ ನಿಧಾನ ಅಂತ ಹೇಳಿ. ಇದೇನಾ ಅದು? ಕಲ್ಲು ಜಾರುತ್ತೆ, ನಿಧಾನ ಬನ್ನಿ. ನಮ್ಮ ನೇತ್ರಾವತಿಯ ಟ್ರೆಕ್ಕನ್ನು ಪ್ರಾಯೋಜಿಸಿದವರು ಇಲ್ಲಿ ಬರ್ತಿದ್ದಾರೆ. UK ಇಂದ ಬಂದು ಇಷ್ಟಪಟ್ಟು ಕಷ್ಟಪಟ್ಟು ನೇತ್ರಾವತಿ ಟ್ರೆಕ್ ಮಾಡಬೇಕು ಅಂತ ಅಂದರು. ಸೊ ಅದಕ್ಕೋಸ್ಕರ ಈ ನೇತ್ರಾವತಿ ಟ್ರೆಕ್ಕನ್ನು ಪ್ರಾಯೋಜಿಸಿದವರು ಗೀತಾ. ಸೊ ಇವಾಗ ಸ್ವಲ್ಪ ಬೆಳಕು ಬಂದಿದೆ, ಅಂದರೆ ಬಿಸಿಲು ಬಂದಿದೆ. ಇಷ್ಟೊತ್ತರೆಗೂ ಫಾಗಿತ್ತು, ವ್ಯೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದೆ ಮೋಡ. ಸೊ ಇವಾಗ ಸ್ವಲ್ಪ ಬೆಟರ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದೇ ಬೆಟ್ಟ, ಬಟ್ ತುಂಬ ಸ್ಟೀಪಾಗಿ ಇದೆ. ಪಕ್ಕದಲ್ಲೇ ಒಂದು ನದಿ ಹರಿತಿದೆ, ಅದು ಸೌಂಡ್ ಕೇಳಿಸ್ತಾ ಇರ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಮಳೆನೂ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹರಿತಿರೋ ನದಿ ಕೂಡ ಸ್ವಲ್ಪ ಖಾಲಿ ಆಗಿದೆ. ಇಷ್ಟೊತ್ತಿಗೆಲ್ಲ ಇಲ್ಲಿ ಹೆವಿ ಮಳೆ ಇರಬೇಕಿತ್ತು, ಬಟ್ ಮಳೆನೇ ಇಲ್ಲ ಈ ಟೈಮು. ಸೊ ಮಾನ್ಸೂನ್ ಇಲ್ಲಿ ಲೇಟ್ ಆಗಿದೆ. ಸೊ ಇಲ್ಲಿಂದ ಪೀಕ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಲೈಂಬ್. ಇದು ನೇತ್ರಾವತಿ ಪೀಕ್ ಸ್ಟಾರ್ಟ್ ಆದಾಗ ಸಿಗುವಂಥ ಫಸ್ಟು ಪೀಕ್ ಕ್ಲೈಂಬಿಂಗು. ಸೊ ಆಲ್ ದ ವೇ ನಾವು ಕೆಳಗಡೆಯಿಂದ ಮೇಲ್ಗಡೆ ನೋಡ್ಬೇಕಾದ್ರೆ ಈಸಿ ಅನಿಸುತ್ತೆ, ಬಟ್ ಡೆಫಿನೆಟ್ಲಿ ಈಸಿ ಇಲ್ಲವೇ ಇಲ್ಲ. ಹತ್ತಬೇಕಾದ್ರಂತೂ ನೀವು ಎಷ್ಟೇ ಫಿಟ್ ಇದ್ರೂ ಕಂಟಿನ್ಯೂಸ್ ಹತ್ತಕ್ಕಂತೂ ಆಗೋದೇ ಇಲ್ಲ. ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ. ಯಾರಾದರೂ ನೇತ್ರಾವತಿ ಪೀಕ್ ಈಸಿಯಾಗಿರುತ್ತೆ ಅಂತ ಬಂದರೆ ಡೆಫಿನೆಟ್ಲಿ ಈಸಿಯಾಗಿರಲ್ಲ. ಎಸ್ಪೆಷಲಿ ಬ್ಯಾಗ್ನ ಕ್ಯಾರಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ನಿಂತ್ಕೊಂಡು ಬ್ರೀತ್ ತೊಗೊಂಡು ಹತ್ತಬೇಕು. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಹಿಂಗೆ ಕಾಣಿಸುತ್ತೆ ನೋಡಿ. ಇವಾಗೆಲ್ಲ ಮೋಡ ಮುಚ್ಕೋತಾ ಇದೆ, ಇಷ್ಟೊತ್ತು ಬಿಸಿಲಿತ್ತು. ಇನ್ನು ಮೇ ಬಿ 2 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಪ್ರಾರಂಭದಲ್ಲಿ
ನಾನು ಕೇಳಿದ ಪ್ರಶ್ನೆಗೆ ನಿಮ್ಗೆ ಈಗ ಉತ್ತರ ಸಿಕ್ಕಿರುತ್ತೆ ಅನ್ಸುತ್ತೆ. ಕೆಲವೊಮ್ಮೆ ನಮ್ಮ ಜೀವನದ ಜಂಜಾಟನೆಲ್ಲ ಬಿಟ್ಟು ನಿಸರ್ಗದ ಮಡಿಲಿಗೆ ಬರುವುದು ಅತ್ಯವಶ್ಯಕ. ನೇತ್ರಾವತಿ ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದಾಗ ಈ ಪಯಣ ಇಲ್ಲಿಗೆ ಎಂಡ್ ಆಗಲ್ಲ ಅನ್ಸುತ್ತೆ. ನಮ್ಮ ಮನಸ್ಸಿನಲ್ಲಿ ಉಳಿದ ಅನುಭವಗಳು ಈ ಪಯಣದ ಸಾರ್ಥಕತೆ. ಕಾಡಿನ ಹಾಡು, ಗಾಳಿಯ ಕಹಳೆ, ತೂಕಡಿಸೋ ಮಂಜುಗಳು, ಇವೆಲ್ಲವೂ ನಮ್ಮೊಳಗೆ ಉಳಿಯುವ ನೆನಪುಗಳು. ಆದಷ್ಟು ಬೇಗ ನೀವು ಕೂಡ ಇಂಥ ಒಂದು ಪಯಣನ ಅನುಭವಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.